ಪ್ರತಿಯೊಬ್ಬರಿಗೆ ಜೀವನದಲ್ಲಿ ಏನೋ ಒಂದು ಬೇಕು. ಪ್ರತಿಯೊಬ್ಬರು ಏನೋ ಒಂದು ಹುಡುಕ್ತಾ ಇರುತ್ತಾರೆ. ಪ್ರತಿಯೊಂದು ಪ್ರಶ್ನೆ, ಪ್ರತಿಯೊಂದು ಮ್ಯಾನಿಫೆಸ್ಟೇಷನು ನಮ್ಮ ಒಳಗಿಂದ ಬರಬೇಕು, ಹೊರಗಿಂದ ಯಾವುದು ಬರಲ್ಲ. ನಮ್ಮ ಹತ್ರ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಹೆಚ್ಚಾಗಿ ಇದ್ರೆ ನಮಗೆ ಜೀವನದಲ್ಲಿ ಏನೇನ್ ಬೇಕೋ ಅದು ತಾನಾಗಿ ಬರುತ್ತೆ. ಅದು ಬರಬೇಕು ಅಂದ್ರೆ ಈ ಮನಸ್ಸನ್ನು ನಾವು ದಾಟ್ತಾ ನಾವು ಶೂನ್ಯ ಸ್ಥಿತಿಗೆ ಹೋಗ್ತಾ ಇರಬೇಕು. ಆಳವಾದ ಧ್ಯಾನ ಸ್ಥಿತಿ ಯಾವಾಗ ನಮಗೆ ಬರುತ್ತೋ, ಶೂನ್ಯ ಸ್ಥಿತಿ ನಮಗೆ ಬರುತ್ತೋ, ಅವಾಗ ಈ ಶರೀರ ಒಳಗೆ ನಾವು ತುಂಬಾ ಶಕ್ತಿಯನ್ನ ತಗೊಳ್ತಾ ತುಂಬಿಸ್ಕೊಳ್ತಾ ಇರ್ತೀವಿ. ಈ ಕಾಸ್ಮಿಕ್ ಎನರ್ಜಿಯಿಂದಾನೇ ಪ್ರತಿಯೊಂದನ್ನು ಮ್ಯಾನಿಫೆಸ್ಟ್ ಆಗುತ್ತದೆ. ಈ ಕಾಸ್ಮಿಕ್ ಎನರ್ಜಿಯಿಂದಾನೇ ಪ್ರತಿಯೊಂದು ಹೀಲ್ ಆಗುತ್ತದೆ. ಈ ಕಾಸ್ಮಿಕ್ ಎನರ್ಜಿಯಿಂದಾನೇ ನಿಮ್ಮ ಎನ್ಲೈಟನ್ಮೆಂಟ್ ಅನ್ನು ಸಿಗುತ್ತೆ. ಮುಕ್ತಿಗಾಗಿ, ಮೋಕ್ಷಕ್ಕಾಗ್ಲಿ, ನಮ್ಮ ಮನಸ್ಸು ಒಳಗೆ ಇರೋ ಪ್ರತಿಯೊಂದು ಪ್ರಶ್ನೆಗೆ ಸಮಾಧಾನ ಆಗಲಿ, ಇದೆಲ್ಲದಕ್ಕೆ ನಾವು ಆ ಡೀಪ್ ಸೈಲೆನ್ಸು, ಡೀಪ್ ಸ್ಟೇಟ್ಗೆ ನಾವು ಹೋಗ್ಬೇಕು. ಅನುಭವ ಧ್ಯಾನದಲ್ಲಿ ಬಂದ್ರೇನೂ ಓಕೆ, ಬಂದಿಲ್ಲ ಅಂದ್ರೂ ಓಕೆ. ಯಾಕೆ ಅಂದ್ರೆ ಅನುಭವಕ್ಕೋಸ್ಕರ ನಾವು ಧ್ಯಾನ ಮಾಡ್ತಾ ಇಲ್ಲ, ಶಕ್ತಿಗೋಸ್ಕರ ಧ್ಯಾನ ಮಾಡ್ತಾ ಇದ್ದೀವಿ. ಆ ಶಕ್ತಿ ಒಂದು ನಮ್ಮ ಒಳಗೆ ಎಷ್ಟು ಹೆಚ್ಚಾಗಿದ್ರೆ ಅದು ನಾವು ಮಾಡೋ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಕೆಲಸಕ್ಕೆ ಉಪಯೋಗ ಆಗ್ತಾ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಧ್ಯಾನವನ್ನು ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಧ್ಯಾನವನ್ನು ಹೇಳಿಕೊಡಿ. ನಾವು ಏನು ಬೇಕು ಅಂತ ಅನ್ಕೊಳ್ತಾ ಇದೀವೋ ಅದನ್ನು ನಾವು ಕೊಡೋಕೆ ಶುರು ಮಾಡಿದ್ರೆ ಅದು ನಮಗೆ ಹೆಚ್ಚಾಗಿ ಬರುತ್ತೆ. ಇದು ಲಾ ಆಫ್ ಯೂನಿವರ್ಸ್. ತುಂಬಾ ಸಂತೋಷ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಸಂತೋಷವನ್ನ ಕೊಡಿ. ತುಂಬಾ ಹಣ ಬೇಕಂದ್ರೆ ಪ್ರತಿಯೊಬ್ಬರಿಗೆ ಹಣವನ್ನು ಕೊಡಿ. ತುಂಬಾ ಶಕ್ತಿ ಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಶಕ್ತಿ ಬರೋ ದಾರಿಯನ್ನು ತೋರಿಸ್ಕೊಡಿ. ಎಷ್ಟು ನಾವು ಕೊಡ್ತಾ ಇರ್ತೀವೋ ಅಷ್ಟೊಂದು ನಮಗೆ ಯೂನಿವರ್ಸ್ ಕೊಡ್ತಾ ಇರುತ್ತದೆ. ಇದು ಲಾ ಆಫ್ ಯೂನಿವರ್ಸ್. ಇದನ್ನ ಪ್ರಯೋಗ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ. ನೇಚರ್ ಇಂದ ನಾವು ಕಲಿಬೇಕು ಅಂದ್ರೆ ಇದೇ ಒಂದು ದೊಡ್ಡ ಎಕ್ಸಾಂಪಲ್. ಪ್ರಕೃತಿಗೆ ನಾವು ಎಷ್ಟೇ ಕೊಟ್ರು ಅದರಿಂದ ಹೆಚ್ಚೇ ನಮಗೆ ವಾಪಸ್ ಕೊಡ್ತಾ ಇರುತ್ತದೆ. ನಾವು ಏನೇ ಮಾಡಿದ್ರು ಶಕ್ತಿ ಅನ್ನೋದು ನಮ್ಮ ಒಳಗೆ ಜಾಸ್ತಿ ಆಗ್ತಾ ಹೋಗ್ಬೇಕು. ಪ್ರತಿ ದಿವಸ ಏನು ಮಾಡಿದ್ರು ಮಾಡಿಲ್ಲ ಅಂದ್ರೂ ಜೀವನದಲ್ಲಿ ಪರಿಸ್ಥಿತಿಗಳು ಏನೇ ಆಗಲಿ ಧ್ಯಾನ ಮಾತ್ರ ಬಿಡಬೇಡಿ. ಕಂಟಿನ್ಯೂಯೇಷನು, ಕನ್ಸಿಸ್ಟೆಂಟು, ಕಮ್ಯುನಿಟಿ ಟಚ್ಚು ಯಾವಾಗ್ಲೂ ಇರಬೇಕು. ಒಂದು ದಿವಸನೂ ಬಿಡಬಾರದು. ಬಿಟ್ಟಿದ್ರೆ ಮತ್ತೆ ಬೇರೆ ಟೈಮಲ್ಲಿ ಜಾಯ್ನ್ ಆಗಿ ಆ ಧ್ಯಾನನ ಮಾಡಿ ಆ ಎನರ್ಜಿಯನ್ನು ನೀವು ಪಡಿತಾ ಇರಬೇಕು. ಆಗಸ್ಟ್ 15 ಸ್ವತಂತ್ರ ದಿನ. ಅವತ್ತು ದೊಡ್ಡಬಳ್ಳಾಪುರಲ್ಲಿ ದೊಡ್ಡ ಪ್ರೋಗ್ರಾಮ್ ನಾವು ಯಜ್ಞ ಮಾಡ್ತಾ ಇದ್ದೀವಿ. ಕಾರಣ ಏನೇ ಇದ್ರೂ ಬಂದ್ಬಿಡಿ. ಯಾಕಂದ್ರೆ ಆ ಒಂದು ಎನರ್ಜಿ, ಅಲ್ಲಿ ಸಿಗೋ ಎನರ್ಜಿ ಮತ್ತೆ ಎಲ್ಲಿನೂ ಸಿಗಲ್ಲ. ಅಷ್ಟೊಂದು ಶಾರ್ಟ್ ಟೈಮಲ್ಲಿ ಸ್ಮಾರ್ಟ್ ಆಗಿ ನೀವು ಯೋಚನೆ ಮಾಡಿದ್ರೆ ಎಷ್ಟೋ ಆರಾ ಕ್ಲೆನ್ಸಿಂಗ್ ಅಲ್ಲಿ ಆಗುತ್ತದೆ, ಎಷ್ಟೋ ಕಾಯಿಲೆಗಳನ್ನು ಹೋಗುತ್ತದೆ, ಎಷ್ಟೋ ಶಕ್ತಿ ನಿಮಗೆ ಬರುತ್ತೆ. ಬರ್ಬೇಕಾ ಬರಬಾರ್ದಾ ಅನ್ನೋ ಚಾಯ್ಸ್ ಅನ್ನ ಮೈಂಡ್ ಅಲ್ಲಿ ಬಿಟ್ಬಿಡಿ. ಪರಿಸ್ಥಿತಿಗಳು ಏನೇ ಇದ್ರೂ ನನಗೆ ದಾರಿ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಯೂನಿವರ್ಸ್ ನಿಮಗೆ ದಾರಿ ತೋರಿಸುತ್ತದೆ. ಎಷ್ಟೋ ಒಂದು ಸಾವಿರ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ. ಒಳಗಿಂದ ಬರಬೇಕು ಅಂತ ಅನ್ಕೊಂಡಿದ್ರೆ ಬಂದ್ಬಿಡ್ತಾರೆ. ಕಾರಣಗಳನ್ನ ಹುಡುಕ್ತಾ ಇದ್ರೆ ಅವರು ಬರಲ್ಲ. ಯಾರು ಬಂದ್ರೂ ಬಂದಿಲ್ಲ ಅಂದ್ರೂ ಯಜ್ಞ ನಡೆಯುತ್ತದೆ. ಒಂದು ದಿವಸ ಅವತ್ತು ಹಾಲಿಡೇನು ಪ್ಲಾನ್ ಮಾಡಿ ಅಲ್ಲಿ ಬನ್ನಿ. ಆ ಗ್ರೂಪ್ ಮೆಡಿಟೇಷನ್ನು ಮಿಸ್ ಮಾಡಬೇಡಿ. ಯಾಕೆಂದ್ರೆ ಇದು ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಪ್ರೋಗ್ರಾಮ್ ಅಲ್ಲ. ಇದು ಲೋಕ ಕಲ್ಯಾಣಕ್ಕೋಸ್ಕರ ಇದು ಮಾಡಬೇಕು ಅನ್ನೋದು ಮೇಲಿರೋ ಮಾಸ್ಟರ್ಸ್ ಒಂದು ಇಚ್ಛೆಯಿಂದ ಈ ಪ್ರೋಗ್ರಾಮ್ ಆಗ್ತಾ ಇದೆ, ಈ ಯಜ್ಞ ನಡೀತಾ ಇದೆ. ಈ ಯಜ್ಞ ಅಟೆಂಡ್ ಆಗಿದ್ರೆ ಈ ಯಜ್ಞ ಫಲ ಅನ್ನೋದು ನಮಗೆ ಸಿಗುತ್ತೆ. ಪ್ಲಾನ್ ಮಾಡ್ಕೊಳ್ಳಿ, ಇವತ್ತೇ ಪ್ಲಾನ್ ಮಾಡ್ಕೊಳ್ಳಿ, ನಾನು ಬರಲೇಬೇಕು ಏನೇ ಆದ್ರೂ ಅಂತ. 3 ಗಂಟೆ ಧ್ಯಾನ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಪುಸ್ತಕಗಳ ಬಿಡುಗಡೆ ಇದೆ. ಈ ಇಂಗ್ಯಾನ್ ಚಾಲೆಂಜ್ ಅಲ್ಲಿ ಯಾರು 70% ಮೇಲೆ ಫಾಲೋ ಮಾಡ್ತಾರೋ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಇದೆ. ಉಚಿತ ಅನುದಾನ ಇದೆ. 3 ಗಂಟೆ ಆ ಒಂದು ಸಂಗೀತ, ಧ್ಯಾನ, ಎಷ್ಟೋ ಕಲ್ಚರಲ್ಸ್ ಪ್ರೋಗ್ರಾಮ್, ಅದು ಒಂದು ಗೆಟ್ ಟುಗೆದರ್. ಎಲ್ಲ ಮಾಸ್ಟರ್ಸು, ಎಷ್ಟೋ ಒಂದು ಆಸ್ಟ್ರಲ್ ಮಾಸ್ಟರ್ಸು, ಎಷ್ಟೋ ಒಂದು ಗ್ರೇಟ್ ಎನರ್ಜೀಸು ನಾವು ಅಲ್ಲಿ ನೋಡ್ಬೋದು. ಪ್ರತಿ ದಿವಸ ನಾವು ಟಚಲ್ಲಿ ಇರೋಕೆ ಈ ಝೂಮ್, ಯೂಟ್ಯೂಬ್ ಇದೆ. ಬಟ್ 3 ತಿಂಗಳಿಗೆ ಒಂದ್ಸತಿ ಯಾವುದು ನಾವೆಲ್ಲರೂ ಒಂದ್ ಕಡೆ ಸೇರ್ಬೇಕು. ನಾನು ಮಾಡಿರೋ ಪ್ರತಿ ಒಂದು ಯಜ್ಞನೂ ಮೇಲೆಯಿಂದ ಬರೋ ಮೆಸೇಜಸ್ ಯಾವುದೇ ಕಾರಣಕ್ಕೋಸ್ಕರನೂ ಮಿಸ್ ಮಾಡಬೇಡಿ. ನೀವೆಲ್ಲರೂ ಬರ್ತೀವಂತ ನಾನು ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.